ಇನ್ನು ಚಿಕ್ಕಮಗಳೂರು, ಬೆಳಗಾವಿಯ ದಾವಣಗೆರೆ ಸೇರಿದ ಹಾಗೆ ಮಳೆಯಿಂದಾಗಿ ಸಾಕಷ್ಟು ಕಡೆ ಅನಾಹುತಗಳಾಗಿದೆ. ಇನ್ನು ಕರಾವಳಿ ಪ್ರದೇಶದಲ್ಲೂ ಕೂಡ ಅಲೆಗಳ ಅಬ್ಬರ ಜೋರಾಗಿದೆ. ರಕ್ಕಸ ಗಾತ್ರದ ಅಲೆಗಳ ಹೊಡೆತಕ್ಕೆ ತಡೆಗೋಡೆ, ತೆಂಗಿನ ಮರಗಳೇ ಧರೆಗುರುಳಿವೆ. ಇನ್ನು ರಾಜ್ಯದ ಹಲವು ಜಲಾಶಯಗಳಿಗೆ ಜೀವಕಳೆ ಬಂದಿದ್ದು ಜಲಪಾತಗಳು ಹಾಲ್ನೊರೆಯಂತೆ ಧುಮುಕ್ತವೆ. ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕರಾವಳಿಯಲ್ಲಿ ಮಳೆಯ ಜೊತೆಗೆ ಸಮುದ್ರದ ಅಲೆಗಳ ಅಬ್ಬರವು ಕೂಡ ಜೋರಾಗಿರುವಂತದ್ದು. ಇದೇನಾದ್ರೂ ಇದೇ ರೀತಿ ಕಂಟಿನ್ಯೂ ಆದ ಕಡಲು ಕೊರೆತ ಆಗುವಂತ ಪ್ರದೇಶಗಳು ಹಾನಿಯನ್ನು ಉಂಟು ಮಾಡ್ತಾ ಇದೆ. ಮಳೆ ಆರ್ಭಟ ಒಂದು ಕಡೆಯಾದ್ರೆ ಸಮುದ್ರದ ಅಲೆಗಳ ಅಬ್ಬರ ಮತ್ತೊಂದು ಕಡೆ. ವರುಣನ ರಣಕೇಕೆ ಮತ್ತು ವಾಯುಭಾರ ಕುಸಿತದಿಂದ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಭಾರೀ ಗಾತ್ರದ ಅಲೆಗಳೇ ದಡಕ್ಕೆ ಬಂದಪ್ಪಳಿಸ್ತಾ ಇವೆ. ಹವಾಮಾನ ಇಲಾಖೆ ಕೂಡ 55ರಿಂದ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಮುನ್ಸೂಚನೆ ಕೊಟ್ಟಿದೆ. ಒಂದ್ ವೇಳೆ ಗಾಳಿಯ ವೇಗ ಹೆಚ್ಚಾದ್ರೆ ಸಮುದ್ರದ ಅಲೆಗಳು ರೌದ್ರ ರೂಪ ತಾಳಲಿವೆ. ಇದೇನಾದ್ರೂ ಇದೇ ರೀತಿ ಕಂಟಿನ್ಯೂ ಆದರೆ ಅಂದರೆ ಏನು ಅಷ್ಟು ಪ್ರಮಾಣದಲ್ಲಿ ಸೀಶೋರಿಂದ ನೀರು ಮುನ್ನುಗ್ಗಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಅನಾಹುತಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿ ನೋಡ್ಬೋದಾಗಿದೆ, ಏನು ಉಳ್ಳಾಳ, ಉಚ್ಚಿಲ, ಸೋಮೇಶ್ವರ, ಬಟಪಾಡಿ ಮತ್ತು ಈ ಭಾಗದಲ್ಲಿ ಅಂದರೆ ಈ ಭಾಗದಲ್ಲಿ ಕಾಸರಗೋಡುವರೆಗೂ ಏನು ಹೋಗುತ್ತೆ ಇಲ್ಲೆಲ್ಲ ಕಡಲು ಕೊರೆತ ಆಗುವಂಥ ಪ್ರದೇಶಗಳು. ಬ್ರೇಕ್ ವಾಟರನ್ನು ಹಾಕಿದರೂ ಕೂಡ ಅದನ್ನು ಸೀಳ್ಕೊಂಡು ಮುಂದೆ ಅಲೆಗಳು ಬರ್ತಾ ಇರುವಂಥದ್ದು ಜನವಸತಿ ಪ್ರದೇಶಗಳಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದೆ. ರಕ್ಕಸ ಗಾತ್ರದ ಅಲೆಗೆ ಸಮುದ್ರ ಪಾಲಾದ ತಡೆಗೋಡೆ, ತೆಂಗಿನ ಮರ. ಉಡುಪಿ ತಾಲೂಕಿನ ಗುಜ್ಜರಬೆಟ್ಟುವಿನಲ್ಲಿ ರಕ್ಕಸ ಗಾತ್ರದ ಅಲೆಗಳ ಪ್ರಭಾವ ಹೇಗಿದೆ ಅಂದ್ರೆ ತಡೆಗೋಡೆ, ತೆಂಗಿನ ಮರಗಳೇ ಸಮುದ್ರ ಪಾಲಾಗಿವೆ. ಅಲೆಗಳ ಅಬ್ಬರದ ಹೊಡೆತಕ್ಕೆ ತೆಂಗಿನ ಮರಗಳು ತರಗೆಲೆಯಂತೆ ನೆಲಕ್ಕಪ್ಪಳಿಸಿವೆ. ಕರಾವಳಿಯಲ್ಲಿ ಮಳೆಯ ಜೊತೆಗೆ ಸಮುದ್ರದ ಅಲೆಗಳ ಅಬ್ಬರವು ಕೂಡ ಜೋರಾಗಿರುವಂತದ್ದು. ಸಮುದ್ರದ ಅಂದ್ರೆ ಕಡಲ್ಕೊರೆತ ಆಗದ ಹಾಗೆ ಹಾಕಿರುವಂತಹ ತಡೆಗೋಡೆಗಳು ಕೂಡ ಈಗ ಒಂದು ಸಮುದ್ರದ ಪಾಲಾಗ್ತಿರುವಂತಹ ಚಿತ್ರಣವನ್ನ ಕೂಡ ಗಮನಿಸಬಹುದು. ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಒಂದು ಕಡಲ್ಕೊರೆತ ಈ ಭಾಗದಲ್ಲಿ ಇರುವಂತದ್ದು. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿಯವರೆಗೂ ಕೂಡ ಶಾಶ್ವತ ಪರಿಹಾರ ಕಂಡುಕೊಳ್ಳದಿರುವುದೇ ಈ ಒಂದು ಕಡಲ್ಕೊರೆತೆಗೆ ಸಮಸ್ಯೆ ಅಂತ ಇಲ್ಲಿಯ ಜನರು ಕೂಡ ಹೇಳ್ತಿರುವಂತದ್ದು. ಅಪ್ಪಳಿಸಿದ ಅಬ್ಬರದ ಅಲೆ ಸಮುದ್ರ ಪಾಲಾಗಬೇಕಾಗಿದ್ದವರು ಜಸ್ಟ್ ಮಿಸ್. ಈ ದೃಶ್ಯ ನೋಡಿ, ಇಲ್ಲಿ ಕಡಲಬ್ಬರ ವೀಕ್ಷಿಸ್ತಾ ಇದ್ದ ಜನರ ಮೇಲೇನೆ ಭಾರಿ ಅಲೆಗಳು ದುಪ್ಪನೆ ಅಪ್ಪಳಿಸಿವೆ. ಉಡುಪಿಯ ನಾವುಂದ ಕಡಲ ತೀರವು ಪ್ರಕ್ಷುಬ್ಧಗೊಂಡಿದ್ದು ಅಲೆಗಳ ಹೊಡೆತಕ್ಕೆ ಸಿಲುಕಬೇಕಾದವರು ಸ್ಥಳದಿಂದ ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಕರಾವಳಿ ಪ್ರದೇಶದಲ್ಲಿ ಅಲೆಗಳ ಅಬ್ಬರವಾದ್ರೆ ಇತ್ತ ಮಂಡ್ಯ ಜಿಲ್ಲೆಯಲ್ಲಿ ಕೆಆರ್ಎಸ್ ಜಲಾಶಯ ಮೈದುಂಬಿದೆ. ಸದ್ಯ 120 ಅಡಿ ನೀರಿನ ಮಟ್ಟ ತಲುಪಿದ್ದು ಕೇವಲ 4 ಅಡಿ ನೀರು ಬಂದ್ರೆ ಕೆಆರ್ಎಸ್ ಸಂಪೂರ್ಣವಾಗಿ ತುಂಬಲಿದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದಕ್ಕೆ ಹರಿದು ಬರ್ತಾ ಇರುವ ನೀರಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗಿದೆ. ಇದೇ ಕಾರಣಕ್ಕೆ ಕೆಆರ್ಎಸ್ ಜಲಾಶಯದಿಂದ 15,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಿರೋದಕ್ಕೆ ರಂಗನತಿಟ್ಟು ಪಕ್ಷಿಧಾಮದ ದೋಣಿ ವಿಹಾರ ತಾತ್ಕಾಲಿಕ ಸ್ಥಗಿತಗೊಳಿಸಲಾಗಿದೆ. ನದಿಯಲ್ಲಿ ಸೆಳೆತ ಹೆಚ್ಚಾಗಿರುವ ಕಾರಣಕ್ಕೆ ಮೈಸೂರು ಜಿಲ್ಲಾ ವನ್ಯಜೀವಿ ವಿಭಾಗ ಈ ನಿರ್ಧಾರ ಕೈಗೊಂಡಿದೆ. ರಂಗನತಿಟ್ಟಿನಲ್ಲಿ ಪಕ್ಷಿಧಾಮ ವೀಕ್ಷಣೆಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಹಾರಂಗಿಯಲ್ಲಿ ಇರುವ ಜಲಾಶಯ ಜಲ ಸೊಬಗು ನೋಡುಗರ ಕಣ್ಮನ ಸೆಳೀತಾ ಇದೆ. ಡ್ಯಾಂನಲ್ಲಿ ಒಳಹರಿವು ಹೆಚ್ಚಾಗಿದ್ದಕ್ಕೆ ಬರೋಬ್ಬರಿ 17,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು ಹಾಲ್ನೊರೆಯಂತೆ ಧುಮ್ಮಿಕ್ಕುವ ನೀರು ನೋಡೋದಕ್ಕೆ ಪ್ರವಾಸಿಗರು ಮುಗಿಬಿದ್ದಿದ್ದಾರೆ. ಕಬಿನಿ ಜಲಾಶಯದಿಂದ ನೀರು ಬಿಟ್ಟಿದ್ದಕ್ಕೆ ನದಿ ಭೋರ್ಗರಿತಾ ಇದೆ. ಮೈಸೂರು ಜಿಲ್ಲೆ ನಂಜನಗೂಡಿನ ಪರಶುರಾಮ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ನದಿ ನೀರು ನುಗ್ಗಿದೆ. ಸುತ್ತೂರು ಮಠದ ಗೆಸ್ಟ್ ಹೌಸ್ ಕೂಡ ನೀರಿನಲ್ಲಿ ಮುಳುಗಿ ಹೋಗಿದೆ. ಹಸಿರಿನ ಒಡಲಿನಿಂದ ನೀರು ಧುಮ್ಮಿಕ್ಕಿ ಬರ್ತಾ ಇರುವ ಈ ದೃಶ್ಯ ಚಾಮರಾಜನಗರ ಜಿಲ್ಲೆಯದ್ದು. ಕಾವೇರಿ ಜಲಾನಯನ ಪ್ರದೇಶಗಳ ಮಳೆ ಅಬ್ಬರಕ್ಕೆ ಹೊಗೇನಕಲ್ ಜಲಪಾತ ಹಾಲ್ನೊರೆಯಂತೆ ಹರಿತಾ ಇದೆ. ಬಂಡೆಗಳನ್ನ ಸೀಳ್ಕೊಂಡು ಮುನ್ನುಗ್ತಾ ಇರುವ ರಮಣೀಯವಾಗಿದೆ.
ಇನ್ನು ಚಿಕ್ಕಮಗಳೂರಿನಲ್ಲಿ ಭದ್ರಾ ನದಿಯ ಅಬ್ಬರದ ದೃಶ್ಯವೂ ಅದ್ಭುತವಾಗಿದೆ. ಹೆಬ್ಬಾಳೆ ಸೇತುವೆ ಮುಳುಗಿಸಿ ಆರ್ಭಟಿಸಿರುವ ದೃಶ್ಯ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಚಿಕ್ಕಮಗಳೂರು, ಬೆಳಗಾವಿಯ ದಾವಣಗೆರೆ ಹಾಗೇನೆ ಬೇರೆ ಬೇರೆ ಪ್ರದೇಶಗಳು ಪ್ರವಾಹದ ಅಬ್ಬರಕ್ಕೆ ತುತ್ತಾಗಿವೆ. ಜನರಿಗೆ ಸಂಕಷ್ಟ ತಂದಿಟ್ಟಂತ ಜಲಾಘಾತದ ರಿಪೋರ್ಟ್ ಇಲ್ಲಿದೆ ನೋಡಿ. ನದಿಗಳು ಉಕ್ಕಿ ಹರಿತಿದ್ರೆ ಸಮುದ್ರವು ಮುನಿದಂತೆ ಕಾಣ್ತಿದೆ. ರಕ್ಕಸ ಅಲೆಗಳು ರೌದ್ರಾವತಾರ ತಾಳಿವೆ. ಆಸರೆಯಾಗಿದ್ದ ಸೂರುಗಳು ಪ್ರವಾಹದ ಹೊಡೆತಕ್ಕೆ ಕಣ್ಣ ಮುಂದೆಯೇ ನೆಲ ಕಚ್ಚುತ್ತಿವೆ. ಹೊಲ ಗದ್ದೆಗಳು ನೆರೆ ನೀರಿನಲ್ಲಿ ಮರೆಯಾಗಿವೆ. ಕಣ್ಣಾಯಿಸದಲ್ಲೆಲ್ಲ ಸಂಕಷ್ಟದ ಸರಮಾಲೆಗಳೇ ಸಾಕ್ಷಿ ಹೇಳ್ತಿವೆ. ಬೆಳಗಾವಿಯಲ್ಲಿ ಬಳ್ಳಾರಿ ನಾಲೆ ಆತಂಕ ಸೃಷ್ಟಿ ಮಾಡಿದೆ. ಮಳೆಯಿಂದಾಗಿ ನೀರಿನ ಹರಿವು ಹೆಚ್ಚಳವಾಗಿದೆ. 3,000ಕ್ಕೂ ಅಧಿಕ ಪ್ರದೇಶ ಜಲಾವೃತವಾಗಿದ್ರೆ 4-5 ಬಡಾವಣೆಗಳಲ್ಲೂ ನೀರು ತುಂಬಿಕೊಂಡಿದೆ. ಹೊಲ ಗದ್ದೆ ಬೆಳೆಗಳನ್ನ ನಾಲೆ ನೀರು ನುಂಗಿ ಹಾಕಿದೆ. ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ದೂದಗಂಗಾ ನೆರೆ ನೀರು ಸ್ಮಶಾನಕ್ಕೂ ನುಗ್ಗಿದೆ. ಬಂಗಾಲಿ ಬಾಬಾ ದರ್ಗಾ, ವಿದ್ಯುತ್ ಕಂಬಗಳು ಮುಳುಗಡೆ ಆಗಿವೆ. ದೂದಗಂಗಾ ನೀರು ಊರಿಗೂ ನುಗ್ಗುವ ಆತಂಕ ಎದುರಾಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರದ ಹೊಸಟ್ಟಿಯಲ್ಲಿ ಇಟ್ಟಿಗೆ ಸದ್ದು ಇಡೀ ಮನೆಯವರನ್ನೇ ಕಾಪಾಡಿದೆ. ಮಳೆಗೆ ಲಿಂಗಪ್ಪ ಅನ್ನೋರ ಮನೆಯ ಗೋಡೆಗಳೆಲ್ಲ ನೆನೆದಿದ್ವು. ರಾತ್ರಿ ಮನೆಯಲ್ಲಿ ಎಲ್ಲರೂ ಮಲಗಿದ್ದಾಗ 2 ಇಟ್ಟಿಗೆಗಳು ಬಿದ್ದಿವೆ. ಈ ಸದ್ದು ಕೇಳ್ತಿದ್ದಂತೆ ಮನೆಯಲ್ಲಿದ್ದ 11 ಮಂದಿ ಹೊರಗೆ ಬರುತ್ತಿದ್ದಂತೆ ಮನೆ ಕುಸಿದಿದೆ. ಹೆಂಗ್ ಗೊತ್ತಾತ್ರಿ ನೀವು ಮಕ್ಕೊಂಡವ್ರು? ಸಂಸ್ಥಾನ ಹೆಂಗ್ ಬೆಳಕತ್ತಿರುವ ಹೆಂಗ್ ಬೆಳೆದ್ರ ನಮ್ಮ ಹುಡುಗ ಈಗ ಗಾಡಿದ ಬೆಳತೈತ್ರಿ. ಸಂಸ್ಥಾನ ಹೆಂಗ್ ಬೆಳೆದು ಗಾಡಿ ಬೆಳತೈತಿ. ಬಾಬಾ ಎಲ್ಲಾರು ಹೊರ ಬರ್ರಿ ಎಲ್ಲರೂ ಹೊರ ಹೋಗ್ಬಿಟ್ರು. ನಾವು ತುಂಗಾ ನದಿಯ ಪ್ರತಾಪಕ್ಕೆ ಚಿಕ್ಕಮಗಳೂರಿನ ಶೃಂಗೇರಿಯ ನೆಮ್ಮಾರು ತೂಗು ಸೇತುವೆ ಹಾಳಾಗಿದೆ. ಕುಸಿದು ಬೀಳುವ ಸ್ಥಿತಿಯಲ್ಲಿರುವಂತಹ ಸೇತುವೆ ಮೇಲೆಯೇ ಮಕ್ಕಳು, ವಿದ್ಯಾರ್ಥಿಗಳು ಸಂಚಾರ ಮಾಡ್ತಿದ್ದಾರೆ. ಏನೇ ಹೇಳಿ, ಮಳೆ ನಡುವೆ ಕೆಲವರು ಗಂಡಾಂತರದಿಂದ ಪಾರಾಗಿದ್ದಾರೆ. ಮತ್ತೆ ಕೆಲವೆಡೆ ಸೇತುವೆಗಳೇ ಸಂಕಷ್ಟಕ್ಕೆ ಎಡೆ ಮಾಡಿ ಕೊಡುವಂತಿವೆ. ಬ್ಯೂರೋ ರಿಪೋರ್ಟ್, TV9.